ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನನ್ನ ನೆರೆಯವನು ಯಾರು. ರೀಪ್ರಿನ್ಸ್ ಪುಟ 3803, ಪುಟದ ಸಂಖ್ಯೆ 255 256. ಧರ್ಮ ಪ್ರಮಾಣವು ನಮ್ಮಲ್ಲಿ ನೆರವೇರಿರುವುದು. ನಮ್ಮ ಕರ್ತನು ಈ ಧರ್ಮೋಪದೇಶಕನಿಗೆ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಉಪದೇಶಿಸುವುದಕ್ಕೆ ಬದಲಾಗಿ ಧರ್ಮಶಾಸ್ತ್ರದಲ್ಲಿನ ಬೋಧನೆಗಳ ಬಗ್ಗೆ ವಿವರಣೆಯನ್ನು ನೀಡಿದುದನ್ನು ಈ ಪಾಠದ ಆರಂಭದಲ್ಲಿ ನಾವು ಗಮನಿಸಿದ್ದೇವೆ. ಈಗ ಕರ್ತನು ತನ್ನ ಹಿಂಬಾಲಕರಿಗೆ ಧರ್ಮಶಾಸ್ತ್ರ ಮತ್ತು ಸುವಾರ್ತೆಗಳೆರಡನ್ನೂ ಅನ್ವಯಗೊಳಿಸಿರುವನೆಂಬುದನ್ನು ಗಮನಿಸೋಣ. ದೇವರು ಕೇವಲ ಒಂದು ಮಾನದಂಡವನ್ನು, ಕೇವಲ ಒಂದು ನಿಯಮವಿಧಿಯನ್ನು ಹೊಂದಿದವನಾಗಿದ್ದು ಅದನ್ನು ಎಂದೂ ರದ್ದುಪಡಿಸುವುದಿಲ್ಲ. ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯು ತನ್ನ ಉದ್ದೇಶವನ್ನು ಈಡೇರಿಸಿ ನಂತರ ನಿಜವಾಗಿ ರದ್ದಾಗಿ ಹೋಯಿತು. ಆದರೆ ಒಡಂಬಡಿಕೆಗೆ ಆಧಾರವಾಗಿರುವ ದೇವರ ನಿಯಮವಿಧಿಗಳು ಎಂದೂ ವಿಫಲವಾಗುವುದಿಲ್ಲ. ಯಹೂದ್ಯರ ಸಹಿತವಾಗಿ ನಮಗೂ ದೇವರು ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಮತ್ತು ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂದು ಮತ್ತು ನಮ್ಮ ನೆರೆಯವನನ್ನು ನಮ್ಮಂತೆಯೇ ಪ್ರೀತಿಸಬೇಕೆಂದು ಆಜ್ಞಾಪಿಸಲ್ಪಟ್ಟಿರುವುದು. ಈ ಗುಣಮಟ್ಟವನ್ನು ನಮ್ಮ ಮತ್ತು ಯಹೂದ್ಯರ ಎದುರಿನಲ್ಲಿಯೂ ಇಡಲಾಗಿರುವುದು. ಯಹೂದ್ಯನಿಗೆ ಇದನ್ನು ಕೈಕೊಂಡು ನಡೆಯಲು ಸಾಧ್ಯವಾಗಲಿಲ್ಲ. ಆತನು ತನ್ನ ನೆರೆಯವನ ವಿಷಯದಲ್ಲಿ ನಡೆದುಕೊಳ್ಳುವುದರಲ್ಲಿ ತಾನು ಕಡಿಮೆಯಾಗಿ ಕಂಡುಬಂದದ್ದು ಮಾತ್ರವಲ್ಲದೆ ತನ್ನ ಸೃಷ್ಟಿಕರ್ತನ ಕಡೆಗೆ ತೋರಬೇಕಿರುವ ತನ್ನ ಸಂಪೂರ್ಣವಾದ ಪ್ರೀತಿಯ ವಿಷಯದಲ್ಲಿಯೂ ಕಡಿಮೆಯಾಗಿ ಕಂಡುಬಂದಿದ್ದನು. ಇದು ಇತರ ಎಲ್ಲ ಪ್ರೀತಿಗಿಂತಲೂ ಮಿಗಿಲಾಗಿರಬೇಕಿದ್ದು ಜೀವಿತದ ಎಲ್ಲ ನಡವಳಿಕೆಗಳಲ್ಲೂ ತೋರಿ ಬರಬೇಕಾಗಿರುವುದು. ಕೇವಲ ನಮ್ಮ ಕರ್ತನಿಗೆ ಮಾತ್ರ ಈ ಪ್ರೀತಿಯನ್ನು ಅದರ ಅಕ್ಷರಾರ್ಥದಲ್ಲಿಯೂ ಮತ್ತು ಭಾವಾರ್ಥದಲ್ಲಿಯೂ ಪರಿಪೂರ್ಣವಾದ ರೀತಿಯಲ್ಲಿ ಕೈಕೊಂಡು ನಡೆಯಲು ಸಾಧ್ಯವಾಗಿತ್ತು ಮತ್ತು ಹಾಗೆಯೇ ಆತನು ನಡೆದಿದ್ದನು. ನಮ್ಮ ಕರ್ತನ ಕಾಲದ ಹಿಂದಿದ್ದ ಯಹೂದ್ಯನು ಹೇಗೂ ಧರ್ಮಶಾಸ್ತ್ರ ನಿಯಮ ವಿಧಿಗಳ ವಿಷಯದಲ್ಲಿ ಹೆಚ್ಚು ಸೂಕ್ತವಾದ ಮನೋಭಾವವನ್ನು ಅಧಿಕ ಮಟ್ಟದಲ್ಲಿ ಪಡೆದವನಾಗಿದ್ದಾಗ್ಯೂ ಅವುಗಳು ಬಯಸುವ ಮಟ್ಟಕ್ಕೆ ಬರಲಿಲ್ಲವಾದ ಕಾರಣ ಅವನಿಗೆ ನಿತ್ಯ ಜೀವವನ್ನು ಹೊಂದಲು ಸಾಧ್ಯವಾಗಲಿಲ್ಲ. ನಮ್ಮ ಸ್ಥಿತಿಯು ಬೇರೆಯಾಗಿರುವುದು. ನಮ್ಮ ಕರ್ತನು ಧರ್ಮ ಪ್ರಮಾಣಗಳನ್ನು ಪರಿಪೂರ್ಣವಾಗಿ ಕೈಕೊಂಡು ನಡೆದವನಾಗಿ ತನ್ನ ಜೀವವನ್ನು ಆದಾಮನ ಮತ್ತು ಆತನ ಸಂತತಿಯ ಪರವಾಗಿ ಯಜ್ಞವಾಗಿ ಅರ್ಪಿಸಿಕೊಂಡಿದ್ದನು. ಮತ್ತು ಈ ಅಂಶದ ಬಗ್ಗೆ ತಿಳುವಳಿಕೆ ಹೊಂದಿದವರಾದ ನಾವು ಇದನ್ನು ನಂಬಿಕೆಯಿಂದ ಅಂಗೀಕರಿಸಿಕೊಂಡವರಾಗಿದ್ದು ಕ್ರಿಸ್ತನ ಮೂಲಕವಾಗಿ ದೇವರಿಗೆ ಮಾನ್ಯವಾಗಿ ಒಂದು ಸ್ಥಾನವನ್ನು ಪಡೆದುಕೊಂಡವರಾದೆವು. ಹೀಗಾಗಿ ಧರ್ಮ ಪ್ರಮಾಣವನ್ನು ಅನುಸರಿಸಿ ನಡೆಯಲು ನಾವು ಮಾಡುವ ಅತ್ಯುತ್ತಮ ಪ್ರಯತ್ನಗಳು ಕ್ರಿಸ್ತನು ಅರ್ಪಿಸಿದ ಯಜ್ಞದ ಫಲದ ಮೂಲಕವಾಗಿ ಸಹಾಯ ಪಡೆದವುಗಳಾಗಿ ದೇವರಿಗೆ ಅಂಗೀಕಾರವಾಗುವ ಹಾಗೆ ಮಾಡಲ್ಪಟ್ಟಿರುವುದು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ದೇವರನ್ನು ನಮ್ಮ ಹೃದಯದಿಂದಲೂ, ನಮ್ಮ ಪೂರ್ಣ ಪ್ರಾಣದಿಂದಲೂ, ನಮ್ಮ ಶಕ್ತಿಯಿಂದಲೂ, ನಮ್ಮ ಮನಸ್ಸಿನಿಂದಲೂ ಉತ್ಕೃಷ್ಟವಾಗಿ ಪ್ರೀತಿಸುವ ಮತ್ತು ನಮ್ಮ ನೆರೆಯವನನ್ನು ನಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ನಮ್ಮಂತೆಯೇ ಪ್ರೀತಿಸುವ ವಿಷಯದಲ್ಲಿ ನಾವು ಮಾಡುವ ನಮ್ಮ ಅತ್ಯುತ್ತಮ ಪರಿಶ್ರಮಗಳನ್ನು ದೇವರು ಅಂಗೀಕಾರ ಮಾಡುವನು. ಈ ನಮ್ಮ ಪರಿಶ್ರಮಗಳಲ್ಲಿನ ನ್ಯೂನತೆಗಳನ್ನು ಕ್ರಿಸ್ತನ ಯಜ್ಞದ ಫಲದ ಮೂಲಕವಾಗಿ ಪರಿಪೂರ್ಣ ಮಾಡಲ್ಪಟ್ಟಿರುವುದೆಂದು ಎಣಿಸಿ ದೇವರು ಅದನ್ನು ಸ್ವೀಕರಿಸಿಕೊಳ್ಳುವನು. ಅಪೊಸ್ತಲನು ನಮಗೆ ಹೀಗೆ ಹೇಳಿರುವನು: ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾದ ನಮ್ಮ ಸಾಮರ್ಥ್ಯಕ್ಕನುಸಾರ ದೈವಿಕ ವಿಧಿ ನಿಯಮಗಳ ಒಳಾರ್ಥಗಳ ಪ್ರಕಾರ ಕೈಕೊಂಡು ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಸುವರ್ಣಮಯವಾದ ಪಠ್ಯಭಾಗ. ನಮ್ಮ ಸುವರ್ಣಮಯವಾದ ಪಠ್ಯಭಾಗವು ನಮಗೆ ಅಪೊಸ್ತಲರ ಈ ಹೇಳಿಕೆಯನ್ನು ನಮ್ಮ ನೆನಪಿಗೆ ತರುವುದು. ತಾನು ಕಂಡಿರುವ ತನ್ನ ಸಹೋದರರನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಬೇರೊಂದು ಮಾತಿನಲ್ಲಿ ಹೇಳುವುದಾದರೆ, ನಮ್ಮ ಸಹಾನುಭೂತಿ, ನಮ್ಮ ಗಮನ, ಅವಶ್ಯಕತೆ ಇರುವ ನಮ್ಮ ಜೊತೆ ಸೃಷ್ಟಿಗಳ ಕಡೆಗೆ ವ್ಯಕ್ತವಾಗುವ
ನಮ್ಮ ಹೃದಯದಲ್ಲಿರುವ ಪ್ರೀತಿಯ ಪ್ರಮಾಣದಲ್ಲಿ ನಾವು ಕಡಿಮೆಯಾಗಿ ಕಂಡುಬಂದಲ್ಲಿ ಅದು ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಮಗಿರುವ ಪ್ರೀತಿಯು ಕಡಿಮೆಯಾಗಿರುವುದೆಂಬುದು ಅಡಕವಾಗಿರುವುದು. ಇದಕ್ಕೆ ಪ್ರತಿಯಾಗಿ ಇತರರ ವಿಷಯದಲ್ಲಿ ಕನಿಕರ, ಔದಾರ್ಯ, ಕರುಣೆ ಇವುಗಳ ಮೂಲಕ ನಮ್ಮ ಜೊತೆ ಸೃಷ್ಟಿಗಳ ಕಷ್ಟಗಳನ್ನು ಪರಿಹರಿಸುವುದರ ಬಗ್ಗೆ, ವಿಶೇಷವಾಗಿ ಒಂದೇ ಮನೆಯಂತಿರುವ ನಂಬಿಕೆಯುಳ್ಳವರ ಬಗ್ಗೆ ನಮಗೆ ಸಾಧ್ಯವಿರುವವುಗಳನ್ನು ಮಾಡುವಲ್ಲಿ ಸಂತೋಷಿಸುವರಾದಲ್ಲಿ, ಅಲ್ಲದೆ ಇದನ್ನು ಕ್ರಿಸ್ತನ ಅಮೂಲ್ಯವಾದ ರಕ್ತದ ಮೇಲೆ ಭರವಸವಿಟ್ಟವರಾಗಿ ಮಾಡಿದ್ದಲ್ಲಿ, ನಮ್ಮ ಕರ್ತನು ಈ ಮನೋಭಾವವನ್ನು ಮೆಚ್ಚುವವನಾಗಿ ಅದನ್ನು ತನ್ನ ಸ್ವಂತದ್ದಾಗಿ ಅಂಗೀಕರಿಸುವನೆಂಬುದಕ್ಕೆ ಇದು ಒಂದು ಗುರುತಾಗಿರುವುದು. ಕರುಣೆಯುಳ್ಳ ಇಂಥ ಕರ್ತನ ಹಿಂಬಾಲಕರು ಕರ್ತನ ಹಸ್ತದಿಂದ ಕರುಣೆಯನ್ನು ಹೊಂದುವರು. ಅವರೊಂದಿಗೆ ಆತನು ನಯ ವಿನಯದಿಂದ ನಡ್ಕೊಳ್ಳುವನು. ತಮಗೆ ತಪ್ಪು ಮಾಡಿದವರ ವಿಷಯದಲ್ಲಿ ಅವರು ಔದಾರ್ಯದ ಮತ್ತು ಕ್ಷಮಿಸುವ ಮನೋಭಾವವನ್ನು ಹೊಂದಿರುವಷ್ಟರ ಪ್ರಮಾಣದಲ್ಲಿ ಅವರ ದೋಷ ಬಲಹೀನತೆಗಳನ್ನು ಕರ್ತನು ಕ್ಷಮಿಸುವವನಾಗಿರುವನು.